ಮೈಸೂರಿನಲ್ಲಿ ಭ್ರೂಣ ಪತ್ತೆ ಪ್ರಕರಣ ನಡೆದಿದೆ. ಅದು ಕೂಡ ವೈದ್ಯ ಅದಕ್ಕಾಗಿಯೇ ಪ್ರತ್ಯೇಕವಾಗಿ ಒಂದು ಕೊಠಡಿಯನ್ನ ಸಿದ್ಧಪಡಿಸಿದ್ರು ಅನ್ನೋದು ಕೂಡ ಗೊತ್ತಾಗಿದೆ. ಮೈಸೂರಿನಲ್ಲಿ ಭ್ರೂಣಲಿಂಗ ಪತ್ತೆ ದಂಧೆ ಮುಂದುವರೆದಿದೆ. ಇದಕ್ಕೆ ಬ್ರೇಕ್ ಬಿದ್ದಿದೆ ಅಂತ ಹೇಳಲಾಗ್ತಾ ಇತ್ತಾದ್ರೂ ಕೂಡ ಅಲ್ಲಲ್ಲಿ ಇದು ಕಾಣಿಸ್ತಾ ಇದೆ. ಟಿ ನರಸೀಪುರ ತಾಲೂಕಿನ ಬನ್ನೂರು ಹೈವೇ ಬಳಿ ದಂಧೆಯನ್ನ ನಡೆಸಲಾಗ್ತಾ ಇತ್ತು. ಭ್ರೂಣ ಪರೀಕ್ಷೆಗಾಗಿಯೇ ಹೊಸ ಮನೆಯನ್ನ ವೈದ್ಯ ಕಟ್ಟಿಸಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ದಂಧೆ ಸ್ಥಳದ ಮೇಲೆ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ದಾಳಿಯ ವೇಳೆಯಲ್ಲಿ ಹಲವಾರು ಇದಕ್ಕೆ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ಗಳು, ಮಾತ್ರೆ ಇದೆಲ್ಲವೂ ಕೂಡ ಲಭ್ಯವಾಗಿದೆ. ಕಾರ್ಯಾಚರಣೆಯಲ್ಲಿ 5ರನ್ನ ಬಂಧನಕ್ಕೆ ಒಳಪಡಿಸಿ ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಸೊ ಒಬ್ಬರು ಅದೇ ರೀತಿಯಲ್ಲಿ ಭ್ರೂಣ ಪತ್ತೆಗೆ ಹೋಗೋ ರೀತಿಯಲ್ಲಿ ಹೋಗಿ ಈ ಒಂದು ರೇಡನ್ನು ಮಾಡಿಸೋದಕ್ಕೆ ಸಹಕಾರವನ್ನು ಕೊಟ್ಟಿರೋದು ಗೊತ್ತಾಗ್ತಾ ಇದೆ. ಸಾಮಾನ್ಯವಾಗಿ ಇಂತಹ ಪ್ರಕರಣಗಳು ಆದಷ್ಟು ಬೇಗ ಹೊರಕ್ಕೆ ಬರಲ್ಲ. ಆದರೆ ಈ ಇನ್ಸಿಡೆಂಟ್ನಲ್ಲಿ ಅದು ಆಗಿದೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬಹಳ ಅಲರ್ಟ್ ಆಗಿ ಈ ಕೆಲಸವನ್ನು ಮಾಡಿದೆ. ಆಪರೇಷನ್ ಅನ್ನು ಮಾಡಿರ್ತೇವೆ. ಇದು ಆರೋಗ್ಯ ಇಲಾಖೆ ವತಿಯಿಂದ ನಡೆದ ಕಾರ್ಯಾಚರಣೆ ಆಗಿರ್ತದೆ. ಮುಖ್ಯವಾಗಿ ಭ್ರೂಣಲಿಂಗ ಪತ್ತೆಗೆ ಸಂಬಂಧಪಟ್ಟ ಹಾಗೆ ಈಗ ಸೆಕ್ಸ್ ರೇಷಿಯೋಸನ್ನು ಮೇಂಟೈನ್ ಮಾಡಲಿಕ್ಕೆ ಈ ಕಾಯ್ದೆಯನ್ನು ಅನುಷ್ಠಾನ ಮಾಡಲೇಬೇಕು ಅಂತಕ್ಕಂಥದ್ದು ಕೂಡ ಪರೀಕ್ಷೆಯನ್ನು ಮಾಡಲಾಗ್ತಾ ಇತ್ತು. ಆ ಒಂದು ಜಾಗಕ್ಕೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ದಾಳಿ ನಡೆಸಿ ಈಗ ಆ ಜಾಗವನ್ನು ಸೀಸ್ ಮಾಡಿದ್ದಾರೆ. ತಾವೀಗ ಗಮನಿಸ್ತಾ ಇರುವಂಥದ್ದು ಇದು ಮನೆ. ಈ ಮನೆಯಲ್ಲೇ ಭ್ರೂಣ ಪರೀಕ್ಷೆಯನ್ನು ಮಾಡಲಾಗ್ತಾ ಇತ್ತು. ಬನ್ನೂರಿನಲ್ಲಿ ಆಸ್ಪತ್ರೆಯನ್ನು ನಡೆಸ್ತಾ ಇದ್ದಂತಹ ಮಹಿಳೆ ಡಾಕ್ಟರು ವೈದ್ಯನೇ ಈ ಒಂದು ಮನೆಯ ಮಾಲೀಕಳು. ಜೊತೆಗೆ ಇದೇ ಒಂದು ಮನೆಯಲ್ಲಿ ಆಕೆ ಭ್ರೂಣ ಪರೀಕ್ಷೆಯನ್ನು ಕೂಡ ಮಾಡ್ತಾಯಿದ್ರು. ಒಂದೊಂದು ಒಬ್ಬೊಬ್ಬರಿಗೆ 30,000 50,000 ಹೀಗೆ ನಾನಾ ಥರದ ರೇಟ್ಗಳನ್ನ ನಿಗದಿ ಮಾಡಿಕೊಂಡು ಈ ಒಂದು ಮನೆಯಲ್ಲಿನ ಸ್ಕ್ಯಾನಿಂಗ್ ಮಿಷನನ್ನು ಇಟ್ಕೊಂಡು ಭ್ರೂಣ ಪರೀಕ್ಷೆಯನ್ನು ಮಾಡಲಾಗ್ತಾಯಿತ್ತು. ನಿರಂತರವಾಗಿ ಈ ಕೆಲಸವನ್ನು ಶ್ಯಾಮಲಾ ಮಾಡ್ತಾ ಇರುವಂಥದ್ದು. ತಾವೀಗ ಗಮನಿಸ್ತಾ ಇರುವಂಥದ್ದು ಶ್ಯಾಮಲಾ ಅವರ ಹೆಸರು. ಶ್ಯಾಮಲಾ ಬನ್ನೂರಿನಲ್ಲಿ ಒಂದು ಆಸ್ಪತ್ರೆಯನ್ನು ಕೂಡ ನಡೆಸ್ತಾ ಇದ್ದಾಳೆ. ಆಕೆ ಈ ಒಂದು ಮನೆಯಲ್ಲಿ ಈ ಮನೆಯೂ ಕೂಡ ಆಕೆ ಇದೆ. ಈ ಒಂದು ಮನೆಗೆ ಸ್ಕ್ಯಾನಿಂಗ್ ಮಿಷನನ್ನು ತೆಗೆದುಕೊಂಡು ಬಂದು ಇಲ್ಲಿ ಕೆಲವೊಂದಿಷ್ಟು ಜನರನ್ನು ಇಟ್ಕೊಂಡು ಭ್ರೂಣ ಪರೀಕ್ಷೆ ಮಾಡಿಸ್ಕೊಳ್ಳುವಂತಹ ತಾಯಂದಿರನ್ನು ಕರ್ತ್ಕೊಂಡು ಬಂದು ಇಲ್ಲಿ ಭ್ರೂಣ ಪರೀಕ್ಷೆಯನ್ನು ಮಾಡಲಾಗ್ತಾ ಇತ್ತು. ಖಚಿತವಾದಂತಹ ಮಾಹಿತಿಯ ಮೇರೆಗೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಈಗ ಆ ವೈದ್ಯನೂ ಸೇರಿದಂತೆ ಒಟ್ಟು 5ರನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಗಮನಿಸ್ತಾ ಇರಬೇಕಾದಂತಹ ಅಂಶ ಏನು ಅಂತ ಅಂದರೆ ಭ್ರೂಣ ಪರೀಕ್ಷೆ ಮಾಡಿಸ್ಕೊಳ್ಳುವಂಥದ್ದು ಜೊತೆಗೆ ಭ್ರೂಣ ಪರೀಕ್ಷೆ ಮಾಡುವಂಥದ್ದು ಎರಡೂ ಕೂಡ ಅಪರಾಧ. ಆದರೆ ಖುದ್ದು ಇಲ್ಲಿ ವೈದ್ಯ ಮತ್ತು ಜೊತೆಗೆ ಒಬ್ಬ ನರ್ಸು ಇಬ್ಬರು ಸೇರಿಕೊಂಡು ಈ ಒಂದು ದಂಧೆಯನ್ನು ನಿರಂತರವಾಗಿ ಮಾಡ್ತಾ ಇದ್ರು ಅನ್ನುವಂಥದ್ದು ಕಳೆದ 1.5-2 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿಗಳಿದೆ. ಇದು ಸಂಪೂರ್ಣವಾಗಿ ಒಂದು ತೋಟದ ಮನೆಯ ರೀತಿಯಲ್ಲಿರುವಂತಹ ಮನೆ. ಈ ಒಂದು ಮನೆಯಲ್ಲಿ ಯಾರೂ ಗೊತ್ತಾಗೋದಿಲ್ಲ ಅನ್ನುವಂತಹ ದೃಷ್ಟಿಯಿಂದಾಗಿ ಇಲ್ಲೇ ಒಂದು ಸ್ಕ್ಯಾನಿಂಗ್ ಮಿಷಿನನ್ನು ಇಟ್ಕೊಂಡು ಇಲ್ಲಿ ಭ್ರೂಣ ಪರೀಕ್ಷೆಯನ್ನು ಕೂಡ ಮಾಡಲಾಗ್ತಾ ಇತ್ತು. ಪ್ರಮುಖವಾಗಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಈ ಒಂದು ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲೇ ಈ ಒಂದು ಸ್ಥಳದಲ್ಲೇ ಒಟ್ಟು 5 ಜನ ಗರ್ಭಿಣಿ ಮಹಿಳೆಯರು ಭ್ರೂಣ ಪರೀಕ್ಷೆಗೆ ಬಂದಿದ್ರು ಅನ್ನುವಂತಹ ಮಾಹಿತಿಗಳು ಕೂಡ ಇದ್ದಾವೆ. ತಾವೀಗ ಗಮನಿಸ್ತಾ ಇರ್ಬೋದು. ಅಂತೂ ಈ ಕಡೆ ಭಾಗದಲ್ಲಿ ಆ ಭ್ರೂಣ ಪರೀಕ್ಷೆಗೆ ಬಳಸಿರುವಂತಹ ಎಕ್ವಿಪ್ಮೆಂಟ್ಗಳೆಲ್ಲದೂ ಕೂಡ ಈ ಒಂದು ಭಾಗದಲ್ಲಿ ಇರುವಂಥದ್ದು ಸುಟ್ಟಾಕಿರುವಂಥದ್ದನ್ನು ಕೂಡ ತಾವೀಗ ಗಮನಿಸ್ಬೋದು. ಇಷ್ಟರ ಮಟ್ಟಿಗೆ ಅಂದರೆ ಇವೆಲ್ಲವೂ ಕೂಡ ಭ್ರೂಣ ಪರೀಕ್ಷೆಗೆ ಬಳಸ್ತಾ ಇದ್ದಂಥ ಮೆಡಿಸಿನ್ಗಳನ್ನು ಹೀಗೆ ಮನೆ ಮುಂದೆಯೇ ಸುಟ್ಟಾಕಿರುವಂಥದ್ದು. ಈಗಿರುವಂಥ ಮಾಹಿತಿಗಳ ಪ್ರಕಾರವಾಗಿ ಅಲ್ಲಿ ಗಮನಿಸ್ತಾ ಇದ್ದೀರಿ ಭಾಳಷ್ಟು ಸಿರಿಂಜ್ಗಳು, ಔಷಧದ ಬಾಟಲಿಗಳು ಎಲ್ಲದೂ ಕೂಡ ಇದ್ದಾವೆ. ಈ ಒಂದು ಡಾಕ್ಟರ್ ಶಾಲಿನಿ ಏನಿದ್ದಾರೆ ಬನ್ನೂರಿನಲ್ಲಿ ಒಂದು ಖಾಸಗಿ ಆಸ್ಪತ್ರೆಯನ್ನು ಕೂಡ ನಡೆಸ್ತಾಳೆ. ಅಲ್ಲಿಂದ ಸ್ಕ್ಯಾನಿಂಗ್ ಮಿಷನನ್ನು ಇಲ್ಲಿಗೆ ತೆಗೆದುಕೊಂಡು ಬಂದು ಮನೆಯಲ್ಲಿ ಇಟ್ಕೊಂಡು ಈ ಒಂದು ಭ್ರೂಣ ಪರೀಕ್ಷೆಯನ್ನು ಮಾಡ್ತಾ ಇದ್ಲು. ಕಳೆದ 1.5-2 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಮಾಡ್ತಾ ಇದ್ಲು ಅನ್ನುವಂತಹ ಮಾಹಿತಿಯನ್ನು ಸ್ಥಳೀಯರು ನೀಡಿದಂತಹ ಆಧಾರದ ಮೇಲೆ ಆರೋಗ್ಯ ಅಧಿಕಾರಿಗಳು ಬಂದು ದಾಳಿಯನ್ನು ನಡೆಸಿ ಈಗ ಆ ವೈದ್ಯನೂ ಸೇರಿದಂತೆ ಒಟ್ಟು 5ರನ್ನು ಕೂಡ ಬಂಧನವನ್ನು ಮಾಡಿದ್ದಾರೆ. ತಾವೀಗ ಮತ್ತೊಂದು ಭಾಗದಲ್ಲೂ ಕೂಡ ಗಮನಿಸ್ತಾ ಇರ್ಬೋದು. ವೇಸ್ಟ್ ಅಂದರೆ ಭ್ರೂಣ ಪರೀಕ್ಷೆಗೆ ಬಳಸಿದಂಥ ವೈದ್ಯಕೀಯ ಉಪಕರಣಗಳು ಜೊತೆಗೆ ಮೆಡಿಸಿನ್ಗಳು ಎಲ್ಲದನ್ನು ಕೂಡ ಮನೆಯ ಮುಂದೆಯೇ ಕೂಡ ಹಾಕಿರುವಂತಹದ್ದು ನಿರಂತರವಾದಂತಹ ದಂಧೆ ಇದು. ಪ್ರಮುಖವಾಗಿ ಈ ಒಂದು ದಂಧೆಗೆ 1-2-3 ಕೂಡ ಸಾಥ್ ನೀಡಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಇದ್ದಾವೆ. ಸದ್ಯಕ್ಕೆ ಮಂಡ್ಯದಲ್ಲಿ ಕಳೆದ 2 ವರ್ಷಗಳ ಹಿಂದೆ ಇದೇ ರೀತಿಯಾದಂತಹ ಭ್ರೂಣ ಪರೀಕ್ಷೆಯ ದಂಧೆ ಬಯಲಾದ ನಂತರದಲ್ಲಿ ಒಂದಿಷ್ಟು ಕಂಟ್ರೋಲ್ ಆಗಿತ್ತು. ಆದರೆ ತದನಂತರದಲ್ಲಿ ಮತ್ತೆ
ಬೆಚ್ಚಿ ಬೀಳಿಸುವಂಥ ರೀತಿಯಲ್ಲಿ ಈ ಒಂದು ದಂಧೆ ಈಗ ಮೈಸೂರಿನ ಹೊರಭಾಗದಲ್ಲೇ ಪತ್ತೆಯಾಗಿರುವಂಥದ್ದು. ಮೈಸೂರಿನ ಬನ್ನೂರಿನ ಮುಖ್ಯ ರಸ್ತೆಗೆ ಹೊಂದಿಕೊಂಡಂತಿರುವಂತಹ ಈ ಒಂದು ಮನೆಯಲ್ಲಿ ನಿರಂತರವಾಗಿ, ಅಂದರೆ ಇದು ಇತ್ತೀಚೆಗೆ ಕಟ್ಟಿರುವಂತಹ ಮನೆ ರೀತಿಯಲ್ಲಿ ಕಾಣ್ತಾ ಇದೆ. ಈ ಒಂದು ಭಾಗದಲ್ಲೇ ನಿರಂತರವಾಗಿ ಭ್ರೂಣ ಪರೀಕ್ಷೆಯನ್ನು ಕೂಡ ಆ ವೈದ್ಯ ಮತ್ತು ಜೊತೆಗೆ ಒಬ್ಬ ನರ್ಸ್ ಸೇರಿಕೊಂಡು ಇಲ್ಲಿ ಪರೀಕ್ಷೆಯನ್ನು ಮಾಡಿಸ್ಕೊಳ್ತಾ ಇದ್ರು. ಈ ಕಡೆ ಮಂಡ್ಯ ಮತ್ತು ಮೈಸೂರಿನ ಭಾಗದ ಕೆಲವು ಮಹಿಳೆಯರು ಬಂದು ಇಲ್ಲಿ ಭ್ರೂಣ ಪರೀಕ್ಷೆಗೂ ಒಳಗಾಗಿದ್ದರು ಅನ್ನುವಂತಹ ಮಾಹಿತಿಗಳಿದ್ದಾವೆ. ಸದ್ಯಕ್ಕೆ ಎಲ್ಲರನ್ನೂ ಕೂಡ ಈಗ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಪೊಲೀಸರ ವಶಕ್ಕೆ ನೀಡಿದ್ದಾರೆ. ಇನ್ನೂ ಅಷ್ಟು ತನಿಖೆ ಆಗಬೇಕಾಗಿದೆ. ಒಟ್ಟು ಎಷ್ಟು ಜನ ಇಲ್ಲಿ ಭ್ರೂಣ ಪರೀಕ್ಷೆಯನ್ನು ಮಾಡಿಸ್ಕೊಂಡಿದ್ದಾರೆ, ಅವರು ಯಾರ್ಯಾರು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಪರಿಶೀಲನೆಯನ್ನು ಕೂಡ ಮಾಡಲಾಗ್ತಾ ಇದೆ. ಒಟ್ಟು ಇಬ್ಬರಿಗೂ ಕೂಡ ಶಿಕ್ಷೆ ಆಗುವಂಥದ್ದು, ಭ್ರೂಣ ಪರೀಕ್ಷೆ ಮಾಡಿಸಿಕೊಂಡವರು ಜೊತೆಗೆ ಭ್ರೂಣ ಪರೀಕ್ಷೆ ಮಾಡಿದವರು ಇಬ್ಬರಿಗೂ ಕೂಡ ಈ ಒಂದು ಕಾಯ್ದೆಯಲ್ಲಿ ಶಿಕ್ಷೆ ಆಗುತ್ತೆ. ಸದ್ಯಕ್ಕಂತೂ ಆರೋಗ್ಯ ಅಧಿಕಾರಿಗಳು ಖಚಿತವಾದಂತಹ ಮಾಹಿತಿಯ ಮೇರೆಗೆ ಈ ಮನೆಯನ್ನು ಈಗ ಸೀಜ್ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.